ಆನೆ ಮಾಡ್ಬಿಟ್ಟ. ನೀವು ಯಾರಾದ್ರೂ ಪ್ಯಾಂಪರ್ಸ್ ಯೂಸ್ ಮಾಡ್ತಿದ್ರೆ ಚಿಕನ್ ಮಟನ್ ತಿಂದಾಗ ಎಲ್ಲದಕ್ಕೆ ಜೊತೆ ಹಾಕೊಳ್ಳೋಕೆ ಅಂತ ಎಲ್ಲ ಅರ್ಗಿ ಮಕ್ಳಿಗೆ ಜೀರ್ಣ ಆಗ್ಲಿ. ನಾನ್ ವೆಜ್ ತಿಂದೇ ಇದ್ದವರು ಅದು ತಿನ್ಬೋದು, ಏನಾಗಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೂಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್. ತುಂಬ ಜನ ಓದ್ ವ್ಲಾಗಲ್ಲಿ ಕೇಳಿದ್ರಿ ದಿವ್ಯಾಕಂಗೆ ಯಾವ ಪಾಪು ಆಯಿತು ಅಂತ ಹೇಳ್ಬಿಟ್ಟು. ನಂಗೆ ಪರ್ಸ್ನಲ್ ಆಗಿ ತುಂಬ ಮೆಸೇಜಸ್ ಬಂದಿತ್ತು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಪಾಪು ಆಯಿತು, ಎಷ್ಟು ಕೆ ಜಿ ಇತ್ತು ಅಂತ ಎಲ್ಲ. ಸೊ ಅದಕ್ಕೆಲ್ಲ ಉತ್ತರನ ದಿವ್ಯಾಕನೇ ಕೊಡ್ತಾರೆ. ಸೊ ಹೇಳಿ, ಯಾವ ಪಾಪು ಆಯಿತು? ನನಗೆ ಹೆಣ್ಣು ಪಾಪು ಆಗ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು, ಎಲ್ಲ ಕಣ್ಕಂಡು ದೇವ್ರಿಗೆಲ್ಲ ಕೈ ಮುಗ್ದಿದೆ. ಆದರೆ ಆಗಿದ್ದು ಗಂಡು. ಪಾಪು ಚೆನ್ನಾಗಿದ್ದಾನೆ. ಆದರೆ ಅವನು ಹುಟ್ಟಿದಾಗ 2.3 ಇದ್ದ. ಅದಾದಮೇಲೆ ಅವನಿಗೆ ಒಂದು 3 ದಿವಸ ಆದಮೇಲೆ ಜಾಂಡೀಸ್ ಬಂತು. ಜಾಂಡೀಸ್ ಆದಮೇಲೆ ಕರೆಂಟಲ್ಲೆಲ್ಲ ಇಟ್ಮೇಲೆ 2 ಆಗಿಬಿಟ್ಟ. ತುಂಬ ಸಣ್ಣ ಇದ್ದಾನೆ. ಚೆನ್ನಾಗಿದ್ದಾನೆ ಪಾಪು ಇವಾಗ. ಬಾಯ್ ಬೇಬಿ ಆಗಿರೋದು. ಸಿ ಸೆಕ್ಷನ್ ಅಂತೆಲ್ಲ ಕೇಳಿದ್ರಿ? ನಾರ್ಮಲ್. ಬೇಗ ಆಯಿತು. ಹೇಗಾಯ್ತು ಅನ್ನೋದೇ ನನಗೆ ನೆನಪಿಲ್ಲ. ಅಷ್ಟು ಬೇಗ ಆಯಿತು, ಎಲ್ಲ ಚೆನ್ನಾಗಾಯಿತು. AB ನೆಗೆಟಿವ್ ನನ್ನ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಬ್ಲಡ್ ಎಲ್ಲ ಬೇಕು ಅಂತ ತುಂಬ ತೊಂದರೆ ಅಲ್ಲಿತ್ತು, ಸಿಗ್ತಾ ಇಲ್ಲ ಅಂತ. ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ಎಲ್ಲ ಚೆನ್ನಾಗಾಯಿತು. ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ಪಾಪುಗೆ ಇನ್ಫೆಕ್ಷನ್ ಆಯಿತು. ಪಾಪು ತುಂಬ ಮೋಷನ್ಗೆ ಹೋಗ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ, ಯಾಕೆಂತಂದರೆ ಅಲ್ಲಿ ಹಾಸ್ಪಿಟಲಲ್ಲಿ ಜಾಂಡೀಸ್ ಬಂದಾದ್ಮೇಲೆ ಡೈಪರ್ ಹಾಕಿ ಹಾಕಿ ತುಂಬ ಇನ್ಫೆಕ್ಷನ್ ಆಗಿತ್ತು. ಅದಕ್ಕೆ ಮೊನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಇನ್ಫೆಕ್ಷನ್ ಆಗಿತ್ತಲ್ವ. ಸೊ ಹಾಗಾಗಿ ನೀವು ಯಾರಾದರೂ ಪ್ಯಾಂಪರ್ಸ್ ಯೂಸ್ ಮಾಡ್ತಿದ್ರೆ ಈ ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಪ್ಯಾಂಪರ್ಸ್ನ ಹಾಕಿ, ಇದನ್ನ ಬೇಗ ಕ್ಯೂರ್ ಆಯಿತು ಪಾಪಂಗೆ. ಆಲ್ಮೋಸ್ಟ್ ನಾವು ಯೂಸ್ ಮಾಡಾದ್ಮೇಲೆ. ಸೊ ಇದನ್ನ ಯೂಸ್ ಮಾಡಿ ಆಮೇಲೆ ಡೈಪರ್ ಹಾಕಿ, ಇನ್ನೊಂದು ಹಿಮಾಲಯದ್ದು ರ್ಯಾಷಸ್ ಕ್ರೀಮ್ ಬರುತ್ತಲ್ವಾ, ಸೊ ಅದನ್ನ ಹಾಕ್ಬಿಟ್ಟು ಆಮೇಲೆ ನೀವು ಡೈಪರ್ನ ಯೂಸ್ ಮಾಡಿ ಪ್ಯಾಂಪರ್ಸ್ನ. ಸೊ ಏನಾಗಲ್ಲ. ಆಮೇಲೆ ನಾನು ಯಾಕೆ ಇವತ್ತು ಇದೇ ಟಾಪಿಕ್ನ ತೊಗೊಂಡೆ ಅಂತ ಅಂದರೆ, ನನ್ನ ತಂಗಿ ಪಾಪುಗೂ ಕೂಡ ಸೇಮ್ ಇದೇ ಥರ ಆಗಿತ್ತು. ಸೊ ಮೋಷನ್ಗೆ ಹೋಗೋ ಜಾಗದಲ್ಲಿ ಸ್ವಲ್ಪ ಗುಳ್ಳೆ ಥರ ಆಗಿ ಅದಾದಮೇಲೆ ತುಂಬಾ ದೊಡ್ಡದಾಯಿತು. ಸೊ ಅದರಿಂದ ಸರ್ಜನ್ ಡಾಕ್ಟ್ರಿಗೆಲ್ಲ ಬರೆದ್ರು. ಸೊ ಆಮೇಲೆ ಸರ್ಜನ್ ಡಾಕ್ಟ್ರಿಗೆಲ್ಲ ತೋರಿಸಿ ಅದನ್ನು ಓಪನ್ ಮಾಡಿಸಿ ಸೊ ನಾವು ಅದನ್ನು ಕ್ಯೂರ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಡೈಪರ್ ಹಾಕುವಾಗ ತುಂಬ ಯೋಚನೆ ಮಾಡಿ ಹಾಕಿ, ಹಿಮಾಲಯದ ರ್ಯಾಷಸ್ ಕ್ರೀಮೆಲ್ಲ ಯೂಸ್ ಮಾಡಿ. ಸೊ ಆಮೇಲೆ ನೀವು ಡೈಪರ್ ಹಾಕೋದು ಒಳ್ಳೆಯದು. ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೋಷನ್ಗೆ ಹೋಗುವಂಥ ಜಾಗದಲ್ಲಿ ಮಕ್ಕಳಿಗೆ ಈ ಥರ ಇನ್ಫೆಕ್ಷನ್ ಅಥವಾ ಗುಳ್ಳೆ ಥರ ಆಗಿ ಬ್ಲಡ್ ಎಲ್ಲ ಬರ್ತಾಯಿದ್ರೆ ಸೊ ನೀವು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನಾನು ಕೂಡ ಕಾಟನ್ದು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆಯಾ? 4 ಕಲರ್ಸಾ? 5 ಕಲರ್ಸಾ? ತೆಗ್ದ್ಬಿಟ್ಟು ಮತ್ತೆ ವಾಶ್ ಮಾಡೋಕ್ಕಾಗ. ಪಾಪುಗೆ ಇನ್ಫೆಕ್ಷನ್ ಆಗಿದ್ರೆ ಮಾತ್ರ ಇದನ್ನ ಯಾವುದು ಸಿಲೋಡರ್ಮ್ ಕ್ರೀಮ್ನ ಯೂಸ್ ಮಾಡಿ. ಪಾಪುಗೆ ಇನ್ಫೆಕ್ಷನ್ ಆಗಿಲ್ಲ, ನಾವು ಆಲ್ರೆಡಿ ಪ್ಯಾಂಪರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋರು ರ್ಯಾಷಸ್ ಕ್ರೀಮ್ನ ಆ್ಯಡ್ ಮಾಡಿಬಿಟ್ಟು ಪ್ಯಾಂಪರ್ಸ್ನ ಹಾಕಿ. ಸೊ ನಾವು ಪಾಪುಗೆ ಯಾವ್ಯಾವ ಕ್ರೀಮ್ನ ಯೂಸ್ ಮಾಡ್ತೀವಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಯಾವುದು ಯೂಸ್ ಮಾಡಿದೆ ಸೇಮ್ ಅದೇ. ದಿಗಂತ್ಗೆ ಯಾವ್ದು ಯೂಸ್ ಮಾಡಿದೆ ಸೇಮ್ ಅದನ್ನೇ ಇವರು ಯೂಸ್ ಮಾಡ್ತಾ ಇದ್ದಾರೆ ಪಾಪುಗೆ.
ಸೊ ಯಾವ್ಯಾವುದು ಅಂದರೆ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿದ್ದು. ಫಸ್ಟ್ ಬೇಬಿಗೂ ಇವರು ಇದನ್ನೇ ಅಂತ ಯೂಸ್ ಮಾಡಿದ್ದು. ಸೊ ಇದು ಹಿಮಾಲಯ ಬೇಬಿ ಕ್ರೀಮ್. ಅದು ಉಲ್ಟಾ ಕಾಣಿಸ್ತಾ ಇದೆ. ಎಷ್ಟು ಮಾಡಿರೋದು ನಾವು 0 ಪಾಸು ಉಲ್ಟಾ ಕಾಣಿಸ್ತಾ ಇದೆ. ನೆಕ್ಸ್ಟು ಬೇಬಿ ಲೋಷನ್, ಸೇಮ್ ಎಲ್ಲ ಹಿಮಾಲಯ ಪ್ರಾಡಕ್ಟೇ. ಲೋಷನ್ ಮತ್ತು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಅದು ಮತ್ತು ಎಕ್ಸ್ಟ್ರಾ ಬಾದಾಮ್ ಆಯಿಲ್ ಒಂದು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಅದಾದಮೇಲೆ ರ್ಯಾಷಸ್ ಕ್ರೀಮು. ಸೊ ನೆಕ್ಸ್ಟು ಹಿಮಾಲಯ ಸೋಪು, ಹಾಗೆ ಹಿಮಾಲಯ ಕಾಜಲ್. ಇದು ಇದೇನಕ್ಕೆ ಗೊತ್ತಾ ಫ್ರೆಂಡ್ಸ್, ಇದು ಪಾಪುಗೆ ಏನಾದ್ರು ನಾವು ಚಿಕನ್ ಮಟನ್ ತಿಂದಾಗ ಎಲ್ಲದಕ್ಕೆ ಜೊತೆ ಹಾಕೊಳ್ಳೋಕೆ ಅಂತ, ಎಲ್ಲ ಅರ್ಗಿ ಮಕ್ಳಿಗೆ ಜೀರ್ಣ ಆಗ್ಲಿ. ನಾನ್ ವೆಜ್ ತಿಂದೇ ಇದ್ದವರು ಅದು ತಿನ್ಬೋದು, ಏನಾಗಲ್ಲ. ಅಲ್ಲ, ನೀವ್ ಹೇಳಿದ್ರಲ್ಲ ಚಿಕನ್ ಮಟನ್ ತಿಂದಾಗ ಮಾತ್ರ ಅಂದ್ರೆ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ. ಜೊತೆಗೆ ಹಾಗಾಗಿ ತಿಂದ್ರೂ ಏನು ಇಲ್ಲ. ಆಮೇಲೆ ಮಗುಗೆ ತಾಯಿ ಹಾಲಿನ ಜೊತೆ ಇದನ್ನ ಸುಟ್ಬಿಟ್ಟು ತೇರ್ಬಿಟ್ಟು ಹಚ್ಚಿದ್ರೆ ಇನ್ನೂ ಒಳ್ಳೇದು, ಮಕ್ಳಿಗೆ ಜೀರ್ಣ ಆಗುತ್ತೆ ಅಂತ. ಕಫ ಇದ್ರೆ ಅದೆಲ್ಲ ಇದಾಗುತ್ತೆ, ಕ್ಯೂರ್ ಆಗುತ್ತೆ. ಸೊ ಎಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಸ್, ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್. ಬಾಯ್.